ದೇವಭೂಮಿ ಪ್ರಯಾಗರಾಜ್ನ ಈ ಮಹಾ ಕುಂಭಮೇಳಕ್ಕೆ ಬರುವಂತ ಯಾತ್ರಿಕರ ಸಂಖ್ಯೆ ಸಹಸ್ರಾರು. ಕರಾವಳಿಯಿಂದಲೂ ಕೂಡ ಬಂದಿರುವಂತ ಯಾತ್ರಿಕರು ಲೆಕ್ಕವಿಡದಷ್ಟು. ನೋಡಿ, ಕರಾವಳಿಯಲ್ಲಿ ನಾಗಾರಾಧನೆಗೆ ವಿಶೇಷವಾದಂತ ಮಹತ್ವವಿದೆ, ಪಾವಿತ್ರ್ಯವೂ ಕೂಡ. ನಾಗಾರಾಧನೆ ಕರಾವಳಿಯಲ್ಲಿ ಒಂದು ರೀತಿಯಲ್ಲಿ ನಡೆಯುತ್ತೆ ನೋಡಿ. ನಾಗನಿಗೆ, ನಾಗ ಬನಕ್ಕೆ ಅರ್ಪಿಸುವ ಅಥವಾ ನಾಗದೇವರಿಗೆ ಅರ್ಪಿಸುವ ಆ ಪಾವಿತ್ರ್ಯವಾದಂತ ಆ ಸಿಂಗಾರ ಹೂವಿದೆಯಲ್ಲ, ಅದಕ್ಕೂ ಕೂಡ ಮಹತ್ವವಾದಂತದ್ದಿದೆ ನೋಡಿ. ನನ್ನ ಜೊತೆಲಿ ಇವತ್ತು ಕರಾವಳಿಯಿಂದ ಸುಮಾರು 2,500 ಕಿಲೋಮೀಟರ್ ಕ್ರಮಿಸಿ ಮಹಾಕುಂಭಕ್ಕೆ ಬಂದು ನಾಗದೇವರಿಗೆ, ನಾಗವಾಸುಕಿಗೆ ಅರ್ಪಿಸೋದಕ್ಕೆ ಸಿಂಗಾರ ಕೊನೆಯನ್ನು ತಂದಿದ್ದಾರೆ. ನಾನು ಅವರನ್ನ ಮಾತಾಡಿಸ್ತೀನಿ. ಈ ನಾಗದೇವರಿಗೆ ಅರ್ಪಿಸುವಂತ ಸಿಂಗಾರ ಹೂವಿನ ಮಹತ್ವ ಮತ್ತೆ ಯಾಕಾಗಿ ತಂದ್ರು, ಏನು ಎತ್ತ ಅನ್ನೋದನ್ನ ಅವರನ್ನೇ ಮಾತಾಡ್ಸೋಣ. ನಮಸ್ಕಾರ ಮೇಡಮ್. ನಮಸ್ತೆ. ತಾವು ಎಲ್ಲಿಂದ ಬಂದಿದ್ದೀರಿ? ನಾನು ಉಡುಪಿ, ಮಂಗಳೂರು, ದಕ್ಷಿಣ ಕನ್ನಡದಿಂದ. ಏನ್ ತಮ್ಮ ಹೆಸರು? ಶ್ರುತಿ. ಹೇಗಿದೆ ಮಹಾಕುಂಭ? ಮಹಾಕುಂಭ ಹೇಳಿದಾಗೆ ಕುಂಭವಾಗಿದೆ, ಅಂದ್ರೆ ಅದನ್ನ ಹೇಳಲಿಕ್ಕಾಗಲ್ಲ. ತುಂಬಿದ ಕುಂಭ ಇದು. ತುಂಬಿ ತುಳುಕುವಂತ ಕುಂಭ ಅಂತ ಹೇಳ್ಬೋದು. ಅದು ತಮ್ಮ ಕೈಯಲ್ಲಿ ಸಿಂಗಾರ ಹೂವಿದೆ. ನಾವು ಇತ್ತೀಚೆಗೆ ಸಿಂಗಾರ ಸಿರಿಯೆ ಅಂತ ಹೇಳಿ ಒಂದು ಚಲನಚಿತ್ರದಲ್ಲಿ, ಕಾಂತಾರ ಸಿನಿಮಾದಲ್ಲಿ ನಾವು ಸಿಂಗಾರ ಸಿರಿಯೆ ಅಂತ ಹೇಳಿ ನೋಡಿದೀವಿ. ಸಿಂಗಾರ ಅಂತ ಹೇಳಿದ್ರೆ ಅಷ್ಟು ಪಾವಿತ್ರ್ಯವಾದದ್ದು, ಅಷ್ಟು ಒಂದು ಮಹತ್ವ ಇದೆ ಅದಕ್ಕೆ. ನೋಡಿ, ಆ ಸಿಂಗಾರ ಹೂವನ್ನು ಅವ್ರು ತಂದಿದ್ದಾರೆ. ಏನು, ಯಾಕೆ ಅನ್ನೋದ್ರ ಬಗ್ಗೆ ಅವ್ರನ್ನ ಕೇಳೋಣ. ಯಾಕೆ ತಾವು ಸಿಂಗಾರ ಹೂವನ್ನು ತಂದಿದ್ದೀರಿ, ಏನ್ ವಿಚಾರ ಇದೆ? ಒಂದು ಕುಂಭಮೇಳಕ್ ಬರ್ತಾ ಇದೀನಿ ಅನ್ನೊಂದು ಕನ್ಸಾಗಿತ್ತು. ಅದ್ರ ನನ್ಸಾದಾಗ ಅದ್ರೊಂದು ಎಕ್ಸೈಟ್ಮೆಂಟ್ ತುಂಬಾ ಬೇರೆನೆ ಇತ್ತು. ಅದಾಗ್ತಿದ್ದಾಗೆ ಮನ್ಸಿಗೆ ಏನೋ ಸಂಕಲ್ಪ ಆಯ್ತು, ಇಷ್ಟು ದೂರ ಹೋಗ್ತಾ ಇದ್ದೀನಿ, ಖಾಲಿ ಕೈಯಲ್ಲಿ ಹೋಗೋದಕ್ಕಿಂತ ನಮ್ಮೂರ ತುಳುನಾಡಿನ ಮಲ್ಲಿಗೆ ಹೂವು, ಹಾಗೆ ನಮ್ಮ ತುಳುನಾಡಿನ ನಾಗದೇವರಿಗೆ ತುಂಬಾ ಪ್ರಿಯವಾದಂತಹ ಹೂವು ಒಂದು ಇದು ಹಿಂಗಾರ. ಸೊ ಅದನ್ನ ತಗೊಂಡ್ ಹೋಗ್ಬೇಕು ಅಂತ ಯಾಕೋ ಮನ್ಸಿಗೆ ಅನ್ಸ್ತು. ಬಟ್ ಭಯನೂ ಇತ್ತು, ಗೊತ್ತಿಲ್ಲ. ಯಾಕಂದ್ರೆ 3 ದಿನ ಪ್ರಯಾಣ ಆಯ್ತು ಟ್ರೈನಲ್ಲಿ ನಾನು ಬರ್ಬೇಕಾದ್ರೆ. ಅದು ಹೇಗಿರತ್ತೆ, ಕೊಳ್ತೋಗತ್ತಾ ಅಥವಾ ಹಾಳಾಗತ್ತೋ ಅಂತ ತುಂಬಾ ಭಯ ಆಯ್ತು. ಬಟ್ ಹೇಳ್ತಾರಲ್ಲ, ದೇವರ ಸಂಕಲ್ಪ ದೇವರಿಗೆ ಇಷ್ಟ ಇದೆ ಅಂತ ಅಂದ್ರೆ ಅದು ಹೇಗಿದ್ರು ಅವ್ರು ತರ್ಸ್ಕೊಂತಾರೆ, ಹೇಗಿದ್ರು ಸ್ವೀಕಾರ ಮಾಡ್ತಾರೆ ಅಂತ ಹೇಳಿದಾಗೆ ಅದು ಏನು ಆಗಿರ್ಲಿಲ್ಲ ಇತ್ತು. ಹಂಗೆ ಮೊಗ್ಗೆ ಇತ್ತು. ಅದು ಎಷ್ಟು ಖುಷಿ ಆಯ್ತು ಅಂದ್ರೆ ಅದ್ರ ಗಂಗಾ ತಾಯಿ ಸ್ವೀಕರಿಸ್ಬೇಕಾದ್ರೆ ನನ್ಗೆ ಒಂಥರ ಕಣ್ಣೀರೇ ಬಂದ್ಬಿಡ್ತು. ಯಾಕಂದ್ರೆ ಅಷ್ಟು ಖುಷಿ ಆಗೋಯ್ತು. ಆ ತಾಯಿ ನನ್ ಹೂವನ್ನ ಅಷ್ಟು ದೂರದಿಂದ ತಗೊಂಬಂದು ಅಷ್ಟು ಜೋಪಾನ ತಂದದನ್ನ ಸ್ವೀಕರಿಸಿದ್ದಾರೆ. ಈಗ ಇಲ್ಲಿದು ನಾಗ ದೇವರು ತುಂಬಾ ವಿಶೇಷ ಅಂತ ನಾನು ಕೇಳ್ಪಟ್ಟಿದೆ. ಬಟ್ ಅದ್ ನೋಡ್ಲಿಕ್ಕೂ ಕಾಯ್ತಾ ಇದ್ದೇನೆ. ಹಾಗೆ ಅಲ್ಲಿ ಹೋದಾಗ ಒಂದು ಖಾಲಿ ಕೈಗಿಂತ ನಾ ಅದ್ರ ಪ್ರಿಯವಾದ ಹೂವನ್ನ ತಗೊಂಡ್ ಹೋಗ್ಬೇಕು ಅಂತ ಹೇಳಿ ತಗೊಂಡ್ ಬಂದೆ. ಗಂಗೆಗೆ ಮಲ್ಲಿಗೆ ಹೂವನ್ನ ಮುಡಿಸಿಯಾಗಿದೆ. ಕರಾವಳಿಯ ಮಲ್ಲಿಗೆ ಹೂವನ್ನ ಗಂಗೆಯ ಜಡೆಗೆ ಮುಡಿಸಿಯಾಗಿದೆ. ನಾಗನಿಗೆ ಪ್ರಿಯವಾದಂತಹ ಈ ಸಿಂಗಾರ ಹೂವನ್ನ ಈಗ ನಾಗದೇವರ ತಲೆ ಮೇಲೆ ಇಡೋದಕ್ಕೆ, ಶಿರದ ಮೇಲೆ ಇಡೋದಕ್ಕೆ ಈ ಮಹಾತಾಯಿ ತಂದಿದ್ದಾರೆ. ಆ ಸಿಂಗಾರ ಹೂ ಹೆಂಗಿದೆ ಅಂತ ಹೇಳಿ ನೋಡೋಣ. ಒಂದ್ಸಲ ಓಪನ್ ಮಾಡ್ಬೋದು? ಓಪನ್ ಮಾಡೇ ಕೊಡ್ಬೇಕೀಗ. ಸಿಂಗಾರ ಹೂ ನೋಡಿ, ಎಷ್ಟು ಇನ್ನ ಎಳೆತಾಗಿದೆ ನೋಡಿ. ಇನ್ನ ನೀರ್ ನೋಡಿ. ಎಷ್ಟು ದಿನ ತಾವು ಟ್ರೈನಲ್ಲಿ ಜರ್ಮನಿ ಮಾಡಿ ಬಂದಿದ್ದೀರಿ? 3 ದಿನ. 3 ದಿನ ಏನು ರೈಲಿನ ಪ್ರಯಾಣದ ಮೂಲಕ ಇವ್ರು ಬಂದಿದ್ದಾರೆ. ಸಿಂಗಾರ ಹೂ ಎಷ್ಟು ಎಳೆಸಾಗಿದೆ, ಮತ್ತೆ ಎಷ್ಟು ಮಹತ್ವ ನಮಗ್ ಗೊತ್ತಲ್ಲ ಸಿಂಗಾರ ಹೂವಿನದ್ದು. ನೋಡಿ, ಇದು ನೋಡಿದಾಗ ತಮ್ಗೆ ಏನ್ ಅನ್ನಿಸ್ತಿದೆ? ಇವಾಗ ನೀವು 3 ದಿನ ಜರ್ನಿ ಮಾಡಿ ಟ್ರೈನಲ್ಲಿ ಬಂದಿದ್ದೀರಿ, ಇದು ಹಂಗೆ ಇದೆ. ಮನೆಯಲ್ಲಿ ಹೆಂಗ್ ಕೊಯ್ದಾಗ ಹೆಂಗಿತ್ತು? ತಮ್ಮ ಮನೆಯಿಂದ ಅಲ್ಲ, ಬಟ್ ಆದ್ರೂ ಕೊನೆ ಮೂಮೆಂಟ್ ನನ್ ಸಿಕ್ತಲ್ಲ, ಅದೊಂದು ಖುಷಿ ಇದೆ ಅಷ್ಟೇ. ಹಂಗೆ ಇದೆ. ಇದು ಮನೆಯಿಂದ ಹೌದು, ಯಾಕೆ ನಮ್ಮ ತುಳುನಾಡಿನ ಮನೆಯಿಂದ ತಗೊಂಡ್ಬಂದಿದ್ದೀನಲ್ಲ, ಹಾಗಾಗಿ ನಮ್ಮ ಮನೆ ಇದೆ. ಅದು ತುಳುನಾಡೇ ಒಂದು ಮನೆ. ಹೌದು ಹೌದು. ಖುಷಿ ಅನಿಸ್ತಿದೆ. ತುಂಬಾ ಖುಷಿ ಅನಿಸ್ತಾ ಇದೆ. ನಂದು ಹೇಳ್ತಾರಲ್ಲ ಸಾರ್ಥಕತೆ ಅಂತ ಹೇಳಿದಾಗ, ಆ ಗಂಗಾ ಈಗ ಎಷ್ಟು ನಾವು ನಡೆದ್ವಿ, ಅಷ್ಟೊಂದು ಕಿಲೋಮೀಟರ್ 2,500 ಜರ್ನಿ ಮಾಡಿದ್ದು. ಹಾಗೆ ಇಲ್ಲಿ ತುಂಬಾ ಎಷ್ಟು ನಡಿಬೇಕು ಅಂದ್ರೆ, ಆದ್ರೆ ಒಂದ್ಸರಿ ಮುಳುಗೆದ್ದಾಗ ನಾವು ನಡೆದಿರೋದೆಲ್ಲ ಸುಸ್ತು ಏನಿದೆ ಎಲ್ಲವೂ ಮಾಯ. ಅಷ್ಟ್ ನಡೆದ್ವ ಅನ್ನೋದು ನಮ್ಗೂ ಶಾಕಿಂಗ್ ಅನ್ನೋ ತರದಲ್ಲೇ ಇತ್ತು. ಸೊ ಈಗ ಇದು ಕೊನೆದಾಗಿ ಇಲ್ಲಿ ಅರ್ಪಿಸಿ ಇಲ್ಲಿಂದ ಮುಂದಿನ ಪ್ರಯಾಣ ವಾಪಸ್ ನಮ್ಮ. ಶುಭವಾಗ್ಲಿ, ನಿಮ್ಮ ಎಲ್ಲಾ ಪ್ರಯಾಣಕ್ಕೆ ಶುಭವಾಗ್ಲಿ. ತುಂಬಾ ಧನ್ಯವಾದ. ಅವ್ರ ಜೊತೆಗೆ ಇನ್ನೊಬ್ರು ಇದ್ದಾರೆ, ಅವರು ಕೂಡ ಕರಾವಳಿಯಿಂದ ಬಂದಿರೋದು. ಹೇಳಿ, ಹೆಂಗಿದೆ ಅನುಭವ? ಹೆಂಗಿದೆ ಈ ರೀತಿಯ ಒಂದೊಂದು ದೃಶ್ಯಗಳು, ಈ ರೀತಿಯ ಒಂದು ಪಾವಿತ್ರ್ಯತೆಯ ಅನುಭೂತಿಯನ್ನು ನೋಡಿದಾಗ ತಾವೆಷ್ಟು ಧನ್ಯರು ಅಂತ ಅನ್ಸುತ್ತೆ ತಮ್ಗೆ? ಆಕ್ಚುಲಿ ನಾನು ತುಂಬಾ ಧನ್ಯ ಅನ್ಸುತ್ತೆ. ಯಾಕಂದ್ರೆ 144 ವರ್ಷಕ್ಕೆ ಒಂದ್ಸತಿ ಬರೋದು ಕುಂಭಮೇಳ. ಆದ್ರೂ ನನ್ನ ಲೈಫ್ ಟೈಮ್ ಅಲ್ಲಿ ಬಂದಿದೆ ಅನ್ನೋದೇ ಒಂದು ಹೆಮ್ಮೆ. ಹಂಗೆ ಇವರು ಹಿಂಗಾರ ತಂದಿದ್ದಾರೆ. ನಾನು ತೀರ್ಥಹಳ್ಳಿ ಪ್ರದೇಶದಿಂದ ಬಂದವನು, ಒಬ್ಬ ಅಡಿಕೆ ಬೆಳೆಗಾರ.
ಸೊ ಅಂತರಡಿ ನಾನ್ ತಂದಿರಲಿಲ್ಲ ಆಕ್ಚುಲಿ, ನಾ ಬೆಂಗಳೂರಲ್ಲಿ ತರಕ್ ಆಗಿರಲಿಲ್ಲ. ಬಟ್ ಇವ್ರು ತಂದಿದ್ದಾರೆ. ಸೊ ನಾಗವಾಸುಕಿ ಮಂದಿರ ನಾಗದೇವರ ಒಂದು ಎಂತ ಕೃಪೆಗೆ ಪಾತ್ರ ಹೋಗ್ತೀನಿ. ತುಂಬಾ ಖುಷಿ ಆಗ್ತಿದೆ ಅಂಡ್ ತುಂಬಾ ಹೆಮ್ಮೆ ಆಗ್ತಿದೆ. ಅಂಡ್ ಗಂಗೆ ಹಾಗೂ ಸರಸ್ವತಿ ಹಾಗೂ ಯಮುನಾ ನೋಡಿದ್ರೆ ನಮ್ಗೆಲ್ಲಾ ಕಷ್ಟ ಪರಿಹಾರ ಆಗುತ್ತೆ ಅಂತ ಅದ್ರಲ್ಲಿ ಮಿಂದೆದ್ದಿದೀವಿ. ಇಡೀ ಜೀವನಕ್ಕೆ ಇದೊಂದೇ ಪಾವನ ಸಾಕು ಅಂತ. ನಮ್ಮ ಹೆಸರು? ನನ್ನ ಹೆಸರು ನಿಶ್ಚಿತ್ ಅಂತ ಹೇಳಿ, ನಮ್ಮೂರು ಆಗುಂಬೆ, ಬಟ್ ಬೆಂಗಳೂರಲ್ಲಿ ಇದೀವಿ. ಈ ಜನ ಈ ರೀತಿ ಭಕ್ತಿ ಭಾವ ನೋಡಿದಾಗ ತಮ್ಮ ಭಾವನೆ ಏನು? ನೋಡಿ, ಇದರಲ್ಲಿ ನೀವು ಹೆಚ್ಚಾಗಿ ನೋಡ್ಬೋದು ಎಲ್ಲ ಯಂಗ್ಸ್ಟರ್ಸ್ ಬರ್ತಿದ್ದಾರೆ. ದಕ್ಷಿಣ ಭಾರತದಿಂದ ಜಾಸ್ತಿ ಬರ್ತಿದ್ದಾರೆ ಇಲ್ಲಿಗೆ. ಸೊ ಏನಂದ್ರೆ ಸ್ಪಿರಿಚುಯಾಲಿಟಿ ಅಂತ ಆಧ್ಯಾತ್ಮ ಅಂತ ಏನಿದೆ ಅದೊಂದು ತುದಿಗೆ ಇಲ್ಲಿ ತಲುಪಿದೆ. ವಾರಣಾಸಿ ಆಗ್ಲಿ, ಅಯೋಧ್ಯ ಆಗ್ಲಿ, ಇವನು ಕುಂಭಮೇಳದಲ್ಲಾಗ್ಲಿ. ಸೊ ತುಂಬಾ ಚೆನ್ನಾಗಿ ಎಲ್ಲ ಕಡೆ ನಡೀತಿದೆ. ಇಲ್ಲೆಲ್ಲ ಹೋಗಿ ಬರ್ತಿದೀವಿ. ಒಳ್ಳೇದಾಗ್ಲಿ ಎಲ್ಲ ಯಂಗ್ಸ್ಟರ್ಸ್ ಇನ್ ಮುಂದೆ ಎಲ್ಲ ಈ ತರ ದೇವಭೂಮಿಗೆ ಬಂದು ಎಲ್ಲ ದೇವ ಕೃಪೆಗೆ ಪಾತ್ರ ಆಗ್ಬೇಕು ಅಂತ. ಒಬ್ಬರೊಬ್ಬರದ್ದು ಒಂದೊಂದು ಭಕ್ತಿ ಭಾವ. ಸಾಧು ಸಂತರು ನೋಡಿ ನಮಗೆ ಕಾಣ್ಲಿಕ್ಕೆ ಸಿಗೋದಿಲ್ಲ. ಅವರ ಪೂಜೆ ಪುನಸ್ಕಾರ ಭಕ್ತಿ ಭಾವ ಒಂದು ರೀತಿಯಲ್ಲ. ಆದ್ರೆ ಬರುವಂತ ಯಾತ್ರಿಕರು ಎಷ್ಟು ಪವಿತ್ರ ಅಂತ ಹೇಳಿ ಇಲ್ಲಿಗೆ ಬರ್ತಾರಂತ ನೋಡಿದ್ರೆ ನೋಡಿ, ಕರಾವಳಿಯಿಂದ ತಂದಿರುವಂತಹ ಈ ಸಿಂಗಾರ ಇವತ್ತು ಪರಶಿವನ ಮುಡಿ ಮೇಲೆ ಅಲಂಕರಿಸ್ತಾ ಇದೆ. ನಾಗ ದೇವರಿಗೆ ಪ್ರಿಯವಾದಂತಹ ಸಿಂಗಾರ ಹೂ ಇವತ್ತು ನಾಗವಾಸುಕಿ, ಅವತ್ತು ಸಮುದ್ರ ಮಂಥನ ಆದಾಗ ನಾಗ ವಾಸುಕಿಯನ್ನ ಹಗ್ಗವಾಗಿ ಬಳಸಿದ್ರು. ಅದೇ ನಾಗವಾಸುಕಿಯ ಶಿರವನ್ನ ಅಲಂಕರಿಸ್ತಾ ಇದೆ. ಆ ಮೂಲಕ ಎಷ್ಟು ಭಕ್ತಿ ಭಾವದಿಂದ ಮಹಾ ಕುಂಭಮೇಳ ಇವತ್ತು ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ. ನಾವೇ ಧನ್ಯರು, ನಾವೇ ಪಾವನರು, ನಾವೇ ಪುಣ್ಯರು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ಪ್ರಯಾಗ್ರಾಜ್ನಿಂದ ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ದೇವಭೂಮಿ ಪ್ರಯಾಗ್ರಾಜ್ನ ಈ ಮಹಾ ಕುಂಭಮೇಳಕ್ಕೆ ಬರುವಂತ ಯಾತ್ರಿಕರ ಸಂಖ್ಯೆ ಸಹಸ್ರಾರು. ಕರಾವಳಿಯಿಂದಲೂ ಕೂಡ ಬಂದಿರುವಂತ ಯಾತ್ರಿಕರು ಲೆಕ್ಕವಿಡದಷ್ಟು. ನೋಡಿ, ಕರಾವಳಿಯಲ್ಲಿ ನಾಗಾರಾಧನೆಗೆ ವಿಶೇಷವಾದಂತ ಮಹತ್ವವಿದೆ, ಪಾವಿತ್ರ್ಯವೂ ಕೂಡ. ನಾಗಾರಾಧನೆ ಕರಾವಳಿಯಲ್ಲಿ ಒಂದು ರೀತಿಯಲ್ಲಿ ನಡೆಯುತ್ತೆ ನೋಡಿ. ನಾಗನಿಗೆ, ನಾಗ ಬನಕ್ಕೆ ಅರ್ಪಿಸುವ ಅಥವಾ ನಾಗದೇವರಿಗೆ ಅರ್ಪಿಸುವ ಆ ಪಾವಿತ್ರ್ಯವಾದಂತ ಆ ಸಿಂಗಾರ ಹೂವಿದೆಯಲ್ಲ, ಅದಕ್ಕೂ ಕೂಡ ಮಹತ್ವವಾದಂತದ್ದಿದೆ ನೋಡಿ. ನನ್ನ ಜೊತೆಲಿ ಇವತ್ತು ಕರಾವಳಿಯಿಂದ ಸುಮಾರು 2,500 ಕಿಲೋಮೀಟರ್ ಕ್ರಮಿಸಿ ಮಹಾಕುಂಭಕ್ಕೆ ಬಂದು ನಾಗದೇವರಿಗೆ, ನಾಗವಾಸುಕಿಗೆ ಅರ್ಪಿಸೋದಕ್ಕೆ ಸಿಂಗಾರ ಕೊನೆಯನ್ನು ತಂದಿದ್ದಾರೆ. ನಾನು ಅವರನ್ನ ಮಾತಾಡಿಸ್ತೀನಿ. ಈ ನಾಗದೇವರಿಗೆ ಅರ್ಪಿಸುವಂತ ಸಿಂಗಾರ ಹೂವಿನ ಮಹತ್ವ ಮತ್ತೆ ಯಾಕಾಗಿ ತಂದ್ರು, ಏನು ಎತ್ತ ಅನ್ನೋದನ್ನ ಅವರನ್ನೇ ಮಾತಾಡ್ಸೋಣ. ನಮಸ್ಕಾರ ಮೇಡಮ್. ನಮಸ್ತೆ. ತಾವು ಎಲ್ಲಿಂದ ಬಂದಿದ್ದೀರಿ? ನಾನು ಉಡುಪಿ, ಮಂಗಳೂರು, ದಕ್ಷಿಣ ಕನ್ನಡದಿಂದ. ಏನ್ ತಮ್ಮ ಹೆಸರು? ಶ್ರುತಿ. ಹೇಗಿದೆ ಮಹಾಕುಂಭ? ಮಹಾಕುಂಭ ಹೇಳಿದಾಗೆ ಕುಂಭವಾಗಿದೆ, ಅಂದ್ರೆ ಅದನ್ನ ಹೇಳಲಿಕ್ಕಾಗಲ್ಲ. ತುಂಬಿದ ಕುಂಭ ಇದು. ತುಂಬಿ ತುಳುಕುವಂತ ಕುಂಭ ಅಂತ ಹೇಳ್ಬೋದು. ಅದು ತಮ್ಮ ಕೈಯಲ್ಲಿ ಸಿಂಗಾರ ಹೂವಿದೆ. ನಾವು ಇತ್ತೀಚೆಗೆ ಸಿಂಗಾರ ಸಿರಿಯೆ ಅಂತೇಳಿ ಒಂದು ಚಲನಚಿತ್ರದಲ್ಲಿ, ಕಾಂತಾರ ಸಿನಿಮಾದಲ್ಲಿ ನಾವು ಸಿಂಗಾರ ಸಿರಿಯೆ ಅಂತೇಳಿ ನೋಡಿದೀವಿ. ಸಿಂಗಾರ ಅಂತ ಹೇಳಿದ್ರೆ ಅಷ್ಟು ಪಾವಿತ್ರ್ಯವಾದದ್ದು, ಅಷ್ಟು ಒಂದು ಮಹತ್ವ ಇದೆ ಅದಕ್ಕೆ. ನೋಡಿ, ಆ ಸಿಂಗಾರ ಹೂವನ್ನು ಅವ್ರು ತಂದಿದ್ದಾರೆ. ಏನು, ಯಾಕೆ ಅನ್ನೋದ್ರ ಬಗ್ಗೆ ಅವ್ರನ್ನೇ ಕೇಳೋಣ. ಯಾಕೆ ತಾವು ಸಿಂಗಾರ ಹೂವನ್ನು ತಂದಿದ್ದೀರಿ, ಏನ್ ವಿಚಾರ ಇದೆ? ಒಂದು ಕುಂಭಮೇಳಕ್ ಬರ್ತಾ ಇದೀನಿ ಅನ್ನೊಂದು ಕನ್ಸಾಗಿತ್ತು. ಅದ್ರ ನನ್ಸಾದಾಗ ಅದ್ರೊಂದು ಎಕ್ಸೈಟ್ಮೆಂಟ್ ತುಂಬಾ ಬೇರೆನೆ ಇತ್ತು. ಅದಾಗ್ತಿದ್ದಾಗೆ ಮನ್ಸಿಗೆ ಏನೋ ಸಂಕಲ್ಪ ಆಯ್ತು, ಇಷ್ಟು ದೂರ ಹೋಗ್ತಾ ಇದ್ದೀನಿ, ಖಾಲಿ ಕೈಯಲ್ಲಿ ಹೋಗೋದಕ್ಕಿಂತ ನಮ್ಮೂರ ತುಳುನಾಡಿನ ಮಲ್ಲಿಗೆ ಹೂವು, ಹಾಗೆ ನಮ್ಮ ತುಳುನಾಡಿನ ನಾಗದೇವರಿಗೆ ತುಂಬಾ ಪ್ರಿಯವಾದಂತಹ ಹೂವು ಒಂದು ಇದು ಹಿಂಗಾರ. ಸೊ ಅದನ್ನ ತಗೊಂಡ್ ಹೋಗ್ಬೇಕು ಅಂತ ಯಾಕೋ ಮನ್ಸಿಗೆ ಅನ್ಸ್ತು. ಬಟ್ ಭಯನೂ ಇತ್ತು, ಗೊತ್ತಿಲ್ಲ. ಯಾಕಂದ್ರೆ 3 ದಿನ ಪ್ರಯಾಣ ಆಯ್ತು ಟ್ರೈನಲ್ಲಿ ನಾನು ಬರ್ಬೇಕಾದ್ರೆ. ಅದು ಹೇಗಿರತ್ತೆ, ಕೊಳ್ತೋಗತ್ತಾ ಅಥವಾ ಹಾಳಾಗತ್ತೋ ಅಂತ ತುಂಬಾ ಭಯ ಆಯ್ತು. ಬಟ್ ಹೇಳ್ತಾರಲ್ಲ, ದೇವರ ಸಂಕಲ್ಪ ದೇವರಿಗೆ ಇಷ್ಟ ಇದೆ ಅಂತ ಅಂದ್ರೆ ಅದು ಹೇಗಿದ್ರು ಅವ್ರು ತರ್ಸ್ಕೊಂತಾರೆ, ಹೇಗಿದ್ರು ಸ್ವೀಕಾರ ಮಾಡ್ತಾರೆ ಅಂತ ಹೇಳಿದಾಗೆ ಅದು ಏನು ಆಗಿರ್ಲಿಲ್ಲ ಇತ್ತು. ಹಂಗೆ ಮೊಗ್ಗೆ ಇತ್ತು. ಅದು ಎಷ್ಟು ಖುಷಿ ಆಯ್ತು ಅಂದ್ರೆ ಅದ್ರ ಗಂಗಾ ತಾಯಿ ಸ್ವೀಕರಿಸ್ಬೇಕಾದ್ರೆ ನನ್ಗೆ ಒಂಥರ ಕಣ್ಣೀರೇ ಬಂದ್ಬಿಡ್ತು. ಯಾಕಂದ್ರೆ ಅಷ್ಟು ಖುಷಿ ಆಗೋಯ್ತು. ಆ ತಾಯಿ ನನ್ ಹೂವನ್ನ ಅಷ್ಟು ದೂರದಿಂದ ತಗೊಂಬಂದು ಅಷ್ಟು ಜೋಪಾನ ತಂದದನ್ನ ಸ್ವೀಕರಿಸಿದ್ದಾರೆ. ಈಗ ಇಲ್ಲಿದು ನಾಗ ದೇವರು ತುಂಬಾ ವಿಶೇಷ ಅಂತ ನಾನು ಕೇಳ್ಪಟ್ಟಿದೆ. ಬಟ್ ಅದ್ ನೋಡ್ಲಿಕ್ಕೂ ಕಾಯ್ತಾ ಇದ್ದೇನೆ. ಹಾಗೆ ಅಲ್ಲಿ ಹೋದಾಗ ಒಂದು ಖಾಲಿ ಕೈಗಿಂತ ನಾ ಅದ್ರ ಪ್ರಿಯವಾದ ಹೂವನ್ನ ತಗೊಂಡ್ ಹೋಗ್ಬೇಕು ಅಂತ ಹೇಳಿ ತಗೊಂಡ್ ಬಂದೆ. ಗಂಗೆಗೆ ಮಲ್ಲಿಗೆ ಹೂವನ್ನ ಮುಡಿಸಿಯಾಗಿದೆ. ಕರಾವಳಿಯ ಮಲ್ಲಿಗೆ ಹೂವನ್ನ ಗಂಗೆಯ ಜಡೆಗೆ ಮುಡಿಸಿಯಾಗಿದೆ. ನಾಗನಿಗೆ ಪ್ರಿಯವಾದಂತಹ ಈ ಸಿಂಗಾರ ಹೂವನ್ನ ಈಗ ನಾಗದೇವರ ತಲೆ ಮೇಲೆ ಇಡೋದಕ್ಕೆ, ಶಿರದ ಮೇಲೆ ಇಡೋದಕ್ಕೆ ಈ ಮಹಾತಾಯಿ ತಂದಿದ್ದಾರೆ. ಆ ಸಿಂಗಾರ ಹೂ ಹೆಂಗಿದೆ ಅಂತ ಹೇಳಿ ನೋಡೋಣ. ಒಂದ್ಸಲ ಓಪನ್ ಮಾಡ್ಬೋದು? ಓಪನ್ ಮಾಡೇ ಕೊಡ್ಬೇಕೀಗ. ಸಿಂಗಾರ ಹೂ ನೋಡಿ ಎಷ್ಟು ಇನ್ನ ಎಳೆತಾಗಿದೆ ನೋಡಿ.
ಇನ್ನ ನೀರ್ ನೋಡಿ. ಎಷ್ಟು ದಿನ ತಾವು ಟ್ರೈನ್ ಅಲ್ಲಿ ಜರ್ಮನಿ ಮಾಡಿ ಬಂದಿದ್ದೀರಿ? 3 ದಿನ. 3 ದಿನ ಏನು ರೈಲಿನ ಪ್ರಯಾಣದ ಮೂಲಕ ಇವ್ರು ಬಂದಿದ್ದಾರೆ. ಸಿಂಗಾರ ಹೂ ಎಷ್ಟು ಎಳೆಸಾಗಿದೆ ಮತ್ತೆ ಎಷ್ಟು ಮಹತ್ವ ನಮಗ್ ಗೊತ್ತಲ್ಲ ಸಿಂಗಾರ ಹೂವಿನದ್ದು. ನೋಡಿ, ಇದು ನೋಡಿದಾಗ ತಮ್ಗೆ ಏನ್ ಅನ್ನಿಸ್ತಿದೆ? ಇವಾಗ ನೀವು 3 ದಿನ ಜರ್ನಿ ಮಾಡಿ ಟ್ರೈನ್ ಅಲ್ಲಿ ಬಂದಿದ್ದೀರಿ, ಇದು ಹಂಗೆ ಇದೆ. ಮನೆಯಲ್ಲಿ ಹೆಂಗ್ ಕೊಯ್ದಾಗ ಹೆಂಗಿತ್ತು? ತಮ್ಮ ಮನೆಯಿಂದ ಅಲ್ಲ, ಬಟ್ ಆದ್ರೂ ಕೊನೆ ಮೂಮೆಂಟ್ ನನ್ ಸಿಕ್ತಲ್ಲ, ಅದೊಂದು ಖುಷಿ ಇದೆ ಅಷ್ಟೇ. ಎಳಸ್ ಹಂಗೆ ಇದೆ. ಇದು ಮನೆಯಿಂದ ಹೌದು, ಯಾಕೆ ನಮ್ಮ ತುಳುನಾಡಿನ ಮನೆಯಿಂದ ತಗೊಂಡ್ಬಂದಿದ್ದೀನಲ್ಲ, ಹಾಗಾಗಿ ನಮ್ಮ ಮನೆ ಇದೆ ಅದು. ತುಳುನಾಡೇ ಒಂದು ಮನೆ. ಹೌದು ಹೌದು. ಖುಷಿ ಅನಿಸ್ತಿದೆ. ತುಂಬಾ ತುಂಬಾ ಖುಷಿ ಅನಿಸ್ತಾ ಇದೆ. ನಂದು ಹೇಳ್ತಾರಲ್ಲ ಸಾರ್ಥಕತೆ ಅಂತ ಹೇಳಿದಾಗ, ಆಗ ಈಗ ಎಷ್ಟು ನಾವು ನಡೆದ್ವಿ, ಅಷ್ಟೊಂದು ಕಿಲೋಮೀಟರ್ 2.5 ಸಾವಿರದಿಂದ ಜರ್ನಿ ಮಾಡಿದ್ದು. ಹಾಗೆ ಇಲ್ಲಿ ತುಂಬಾ ಎಷ್ಟು ನಡಿಬೇಕು ಆದ್ರೆ ಒಂದ್ಸರಿ ಮುಳುಗೆದ್ದಾಗ ನಾವು ನಡೆದಿರೋದೆಲ್ಲ ಸುಸ್ತು ಏನಿದೆ ಎಲ್ಲವೂ ಮಾಯ. ಅಷ್ಟ್ ನಡೆದ್ವ ಅನ್ನೋದು ನಮ್ಗೂ ಶಾಕಿಂಗ್ ಅನ್ನೋ ತರದಲ್ಲೇ ಇತ್ತು. ಸೊ ಈಗ ಇದು ಕೊನೆಯದಾಗಿ ಇಲ್ಲಿ ಅರ್ಪಿಸಿ ಇಲ್ಲಿಂದ ಮುಂದಿನ ಪ್ರಯಾಣ ವಾಪಸ್ ನಮ್ಮ. ಶುಭವಾಗ್ಲಿ, ನಿಮ್ಮ ಎಲ್ಲಾ ಪ್ರಯಾಣಕ್ಕೆ ಶುಭವಾಗ್ಲಿ. ತುಂಬಾ ಧನ್ಯವಾದ. ಅವ್ರ ಜೊತೆಗೆ ಇನ್ನೊಬ್ರು ಇದ್ದಾರೆ, ಅವರು ಕೂಡ ಕರಾವಳಿಯಿಂದ ಬಂದಿರೋದು. ಹೇಳಿ, ಹೆಂಗಿದೆ ಅನುಭವ? ಹೆಂಗಿದೆ ಈ ರೀತಿಯ ಒಂದೊಂದು ದೃಶ್ಯಗಳು, ಈ ರೀತಿಯ ಒಂದು ಪಾವಿತ್ರ್ಯತೆಯ ಅನುಭೂತಿಯನ್ನು ನೋಡಿದಾಗ ತಾವೆಷ್ಟು ಧನ್ಯರು ಅಂತ ಅನ್ಸುತ್ತೆ ತಮ್ಗೆ? ಆಕ್ಚುಲಿ ನಾನು ತುಂಬಾ ಧನ್ಯ ಅನ್ಸುತ್ತೆ. ಯಾಕಂದ್ರೆ 144 ವರ್ಷಕ್ಕೆ ಒಂದ್ಸತಿ ಬರೋದು ಕುಂಬೇಳ. ಆದ್ರೂ ನನ್ನ ಲೈಫ್ ಟೈಮ್ ಅಲ್ಲಿ ಬಂದಿದೆ ಅನ್ನೋದೇ ಒಂದ್ ಹೆಮ್ಮೆ. ಹಂಗೆ ಇವರು ಹಿಂಗೆಲ್ಲ ತಂದಿದ್ದಾರೆ. ನಾನು ತೀರ್ಥಹಳ್ಳಿ ಪ್ರದೇಶದಿಂದ ಬಂದವನು, ಒಬ್ಬ ಅಡಿಕೆ ಬೆಳೆಗಾರ. ಸೊ ಅಂತರಡಿ ನಾನ್ ತಂದಿರಲಿಲ್ಲ ಆಕ್ಚುಲಿ, ನಾ ಬೆಂಗಳೂರಿಂದ ತರಕ್ ಆಗಿರ್ಲಿಲ್ಲ. ಬಟ್ ಇವ್ರು ತಂದಿದ್ದಾರೆ. ಸೊ ನಾಗವಾಸಿಕೆ ಮಂದಿ ನಾಗದೇವರ ಒಂದು ಎಂತ ಕೃಪೆಗೆ ಪಾತ್ರ ಹೋಗ್ತೀನಿ. ತುಂಬಾ ಖುಷಿ ಆಗ್ತಿದೆ ಅಂಡ್ ತುಂಬಾ ಹೆಮ್ಮೆ ಆಗ್ತಿದೆ. ಅಂಡ್ ಗಂಗೆ ಹಾಗೂ ಸರಸ್ವತಿ ಹಾಗೂ ಯಮುನಾ ನೋಡಿದ್ರೆ ನಮ್ಗೆಲ್ಲಾ ಕಷ್ಟ ಪರಿಹಾರ ಆಗುತ್ತೆ ಅಂತ ಅದ್ರಲ್ಲಿ ಮಿಂದಿದ್ದೀವಿ. ಇಡೀ ಜೀವನಕ್ಕೆ ಇದೊಂದೇ ಪಾವನ ಸಾಕು ಅಂತ. ನಮ್ಮ ಹೆಸರು? ನನ್ನ ಹೆಸರು ನಿಶ್ಚಿತ್ ಅಂತ ಹೇಳಿ, ನಮ್ಮೂರು ಆಗುಂಬೆ, ಬಟ್ ಬೆಂಗಳೂರಲ್ಲಿ ಇದೀವಿ. ಈ ಜನ ಈ ರೀತಿ ಭಕ್ತಿ ಭಾವ ನೋಡಿದಾಗ ತಮ್ಮ ಭಾವನೆ ಏನು? ನೋಡಿ, ಇದರಲ್ಲಿ ನೀವು ಹೆಚ್ಚಾಗಿ ನೋಡ್ಬೋದು ಎಲ್ಲ ಯಂಗ್ಸ್ಟರ್ಸ್ ಬರ್ತಿದ್ದಾರೆ. ದಕ್ಷಿಣ ಭಾರತದಿಂದ ಜಾಸ್ತಿ ಬರ್ತಿದ್ದಾರೆ ಇಲ್ಲಿಗೆ. ಸೊ ಏನಂದ್ರೆ ಸ್ಪಿರಿಚುಯಾಲಿಟಿ ಅಂತ ಆಧ್ಯಾತ್ಮ ಅಂತ ಏನಿದೆ, ಅದೊಂದು ತುದಿಗೆ ಇಲ್ಲಿ ತಲುಪಿದೆ. ವಾರಣಾಸಿ ಆಗ್ಲಿ, ಅಯೋಧ್ಯ ಆಗ್ಲಿ, ಇವನ್ ಕುಂಭಮೇಳದಲ್ಲಾಗ್ಲಿ. ಸೊ ತುಂಬಾ ಚೆನ್ನಾಗಿ ಎಲ್ಲ ಕಡೆ ನಡೀತಿದೆ. ಇಲ್ಲೆಲ್ಲ ಹೋಗಿ ಬರ್ತಿದೀವಿ. ಒಳ್ಳೇದಾಗ್ಲಿ ಎಲ್ಲ ಯಂಗ್ಸ್ಟರ್ಸ್. ಇನ್ ಮುಂದೆ ಎಲ್ಲ ಈ ತರ ದೇವಭೂಮಿಗೆ ಬಂದು ಎಲ್ಲ ದೇವ ಕೃಪೆಗೆ ಪಾತ್ರ ಆಗ್ಬೇಕು ಅಂತ. ಒಬ್ಬರೊಬ್ಬರದ್ದು ಒಂದೊಂದು ಭಕ್ತಿ ಭಾವ. ಸಾಧು ಸಂತರು ನೋಡಿ ನಮಗೆ ಕಾಣ್ಲಿಕ್ಕೆ ಸಿಗೋದಿಲ್ಲ. ಅವರ ಪೂಜೆ ಪುನಸ್ಕಾರ ಭಕ್ತಿ ಭಾವ ಒಂದು ರೀತಿಯಲ್ಲ. ಆದ್ರೆ ಬರುವಂತ ಯಾತ್ರಿಕರು ಎಷ್ಟು ಪವಿತ್ರ ಅಂತ ಹೇಳಿ ಇಲ್ಲಿಗೆ ಬರ್ತಾರಂತ ನೋಡಿದ್ರೆ ನೋಡಿ, ಕರಾವಳಿಯಿಂದ ತಂದಿರುವಂತಹ ಈ ಸಿಂಗಾರ ಇವತ್ತು ಪರಶಿವನ ಮುಡಿ ಮೇಲೆ ಅಲಂಕರಿಸ್ತಾ ಇದೆ. ನಾಗ ದೇವರಿಗೆ ಪ್ರಿಯವಾದಂತಹ ಸಿಂಗಾರ ಹೂ ಇವತ್ತು ನಾಗವಾಸುಕಿ, ಅವತ್ತು ಸಮುದ್ರ ಮಂಥನ ಆದಾಗ ನಾಗ ವಾಸುಕಿಯನ್ನ ಹಗ್ಗವಾಗಿ ಬಳಸಿದ್ರು. ಅದೇ ನಾಗವಾಸುಕಿಯ ಶಿರವನ್ನ ಅಲಂಕರಿಸ್ತಾ ಇದೆ. ಆ ಮೂಲಕ ಎಷ್ಟು ಭಕ್ತಿ ಭಾವದಿಂದ ಮಹಾ ಕುಂಭಮೇಳ ಇವತ್ತು ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ. ನಾವೇ ಧನ್ಯರು, ನಾವೇ ಪಾವನರು, ನಾವೇ ಪುಣ್ಯರು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ಪ್ರಯಾಗ್ರಾಜ್ನಿಂದ ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ.